ಕರ್ತನಲ್ಲಿ ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ನಿಮ್ಮೆಲ್ಲರನ್ನು ಯೇಸುಕ್ರಿಸ್ತನ ನಾಮದಲ್ಲಿ ಸ್ವಾಗತಿಸುತ್ತೇನೆ. ಈ ದಿನದ ವಾಕ್ಯವು ಯೆರೆಮೀಯನು ಬರೆದ ಗ್ರಂಥ 31ನೇ ಅಧ್ಯಾಯ 13ನೆಯ ವಚನ. ಯುವತಿಯು ನಾಟ್ಯವಾಡುತ್ತಾ ಉಲ್ಲಾಸಿಸುವಳು, ಯುವಕರು ವೃದ್ಧರು ಜೊತೆಯಾಗಿ ಹರ್ಷಿಸುವರು. ನಾನು ಅವರ ದುಃಖವನ್ನು ನೀಗಿಸಿ ಸಂತೋಷವನ್ನು ಉಂಟು ಮಾಡಿ ಅವರು ತಮ್ಮ ವ್ಯಸನವನ್ನು ಬಿಟ್ಟು ಆನಂದಿಸುವಂತೆ ಅವರನ್ನು ಸಂತೈಸುವನು ಎಂಬುದಾಗಿ. ಪ್ರಿಯರೇ, ಈ ದಿನದ ವಾಕ್ಯಕ್ಕಾಗಿ ಸ್ತೋತ್ರ ಮಾಡೋಣ. ನಮ್ಮ ತಂದೆಯಾದ ದೇವರು ಯುವತಿಯರು, ಯುವಕರು, ವೃದ್ಧರು ಎಲ್ಲರೂ ಜೊತೆಯಾಗಿದ್ದು ಅವರು ಸಂತೋಷದಿಂದ ಇರುವಂತೆ ಮಾಡುತ್ತೇನೆ ಮತ್ತು ಅವರನ್ನು ವಿಶೇಷವಾದ ರೀತಿಯಲ್ಲಿ ಆನಂದಿಸುವಂತೆ ಅವರನ್ನು ಸಂತೈಸುವನು ಎಂದು ಹೇಳುತ್ತಾರೆ. ನನ್ನ ಸಹೋದರ ಸಹೋದರಿಯರೇ, ನಾವು ಅಂತ ಅನುಭವವನ್ನು ಹೊಂದಿಕೊಳ್ಳಲು ಯಾವ ರೀತಿಯಲ್ಲಿ ನಮ್ಮ ಜೀವಿತ ಇರಬೇಕು ಎಂದು ನಮ್ಮನ್ನು ನಾವೇ ಪರೀಕ್ಷಿಸೋಣ. ನಮ್ಮ ಕುಟುಂಬದಲ್ಲಿ ನಾವು ಯಾರಿಗೆ ಪ್ರಥಮ ಸ್ಥಾನ ಕೊಡ್ತೇವೆ? ಕುಟುಂಬಗಳಲ್ಲಿ ಸಮಾಧಾನವಿದೆಯಾ? ಸಂತೋಷವಿದೆಯಾ? ಅಲ್ಲದೆ ದುಃಖವಿದೆಯಾ? ಕುಟುಂಬ ಪ್ರಾರ್ಥನೆಗೆ ಎಲ್ಲರೂ ಭಾಗಿಯಾಗುತ್ತಾರೋ? ನಮ್ಮ ಕುಟುಂಬದಲ್ಲಿ ಸಹನೆ, ಪ್ರೀತಿ, ಸಹಾಯ ಮಾಡುವಂತ ಗುಣ, ತಾಳ್ಮೆ, ತಂದೆ ತಾಯಿ, ಅಜ್ಜ ಅಜ್ಜಿ ಇವರ ಮಾತುಗಳನ್ನು ಕೇಳಿ ನಡೆಯುವಂತ ಯವನಸ್ಥ ಮಕ್ಕಳು ಇದ್ದಾರೋ? ಆಲೋಚಿಸೋಣ. ನಾವು ಕುಟುಂಬವಾಗಿ ಕ್ರಿಸ್ತನ ಜೊತೆ ನಡೆಯುವ ಅನುಭವವನ್ನು ಹೊಂದಿದ್ದೇವಾ? ಪರೀಕ್ಷಿಸೋಣ. ಆತನೇ ನಮಗೆ ಮೇಘಸ್ತಂಭ, ಅಗ್ನಿಸ್ತಂಭವಾಗಿ ಇದ್ದು ನಮ್ಮನ್ನು ನಡೆಸುತ್ತಾನೆ. ಆಗ ನಾವು ಎಲ್ಲರೂ ಕುಟುಂಬವಾಗಿ ಆತನಲ್ಲಿ ಆನಂದಿಸುವಂತೆಯೂ ಆತನೇ ನಮ್ಮನ್ನ ಸಂತೈಸುತ್ತಾನೆ. ಹೌದು, ಆತನು ನಮ್ಮ ದುಃಖಗಳನ್ನು ಹೋಗಲಾಡಿಸಿ ನಮ್ಮ ವ್ಯಸನವನ್ನು ಬಿಟ್ಟು ನಾವು ಆತನ ಕಡೆ ಬರುವಾಗ ಆತನು ನಮ್ಮನ್ನ ಸಂತೋಷದಿಂದಲೂ ನಾವು ಕುಟುಂಬವಾಗಿ ಮತ್ತೊಬ್ಬರಿಗೆ ಸಂತೋಷವಾಗಿ ಇರುವಂತೆಯೂ ನಮ್ಮನ್ನ ಮಾಡುತ್ತಾನೆ. ಪ್ರಾರ್ಥಿಸೋಣ. ನಮ್ಮನ್ನ ಬಾಳವಾಗಿ ಪ್ರೀತಿಸುವಂತ ನಮ್ಮ ತಂದೆಯಾದ ದೇವರೇ, ಈ ದಿನಕ್ಕಾಗಿ ನಿನಗೆ ಸ್ತೋತ್ರ ಸ್ವಾಮಿ. ಹೌದು ಕರ್ತನೇ, ಈ ದಿನದ ವಾಕ್ಯದಲ್ಲಿ ನೀನು ನಾವು ಯಾವ ರೀತಿಯಲ್ಲಿ ಉಲ್ಲಾಸಿಸಬೇಕು, ಸಂತೋಷವಾಗಿ ಇರಬೇಕು, ಆನಂದಿಸಬೇಕು, ನಾನು ನಿಮಗೆ ಜೊತೆಯಾಗಿ ಇರುತ್ತೇನೆ ಎಂದು ಹೇಳಿದ್ಯಲ್ಲಪ್ಪ. ಅದಕ್ಕಾಗಿ ನಿನಗೆ ಸ್ತೋತ್ರ ಸ್ವಾಮಿ. ನಮ್ಮ ಆಯುಷ್ಯ ದಿನದಲ್ಲಿ ಒಂದು ದಿನವನ್ನು ನಮಗೆ ಹೆಚ್ಚು ಮಾಡಿಕೊಟ್ಟು ನಮ್ಮನ್ನ ಆಶೀರ್ವದಿಸಿ ಸಂತೋಷದಿಂದ ಬಾಳಲು ನೀನು ಕೃಪೆ ಕೊಟ್ಟಿದ್ದೀ. ಅದಕ್ಕಾಗಿ ನಿನಗೆ ಸ್ತೋತ್ರ ತಂದೆಯೇ. ಹೌದಪ್ಪ, ನಮ್ಮ ಕುಟುಂಬವನ್ನು ಮಾತ್ರವಲ್ಲ ಎಲ್ಲಾ ಕುಟುಂಬದವರನ್ನು ಈ ಸಮಯದಲ್ಲಿ ನೆನಪಿಗೆ ತರುವಾಗ ಯಾರ್ಯಾರ ಕುಟುಂಬದಲ್ಲಿ ಏನೇನು ಸಮಸ್ಯೆಗಳಿದೆಯೋ, ಮಕ್ಕಳಿಗೂ ತಂದೆ ತಾಯಿಗಳಿಗೂ ಏನಾದರೂ ಮನಸ್ತಾಪ ಇದೆಯೋ ಯಾವುದು ನಮಗೆ ಗೊತ್ತಿಲ್ಲ ಸ್ವಾಮಿ. ಆದರೆ ನೀನು ಎಲ್ಲ ಕುಟುಂಬಕ್ಕೂ ಯಜಮಾನನು, ಕುರುಬನು, ನಾಯಕನು ಆಗಿ ಇದ್ದುಕೊಂಡು ಎಲ್ಲರ ಕುಟುಂಬದಲ್ಲೂ ಸಮಾಧಾನವನ್ನು, ಸಂತೋಷವನ್ನು ಉಂಟು ಮಾಡುತ್ತಾ ಎಲ್ಲರೂ ಕೂಡ ನಿನ್ನ ನಾಮವನ್ನು ಅರಿತವರಾಗಿ, ನಿನ್ನ ವಾಕ್ಯವನ್ನು ಓದಿದವರಾಗಿ, ಕೇಳುವವರಾಗಿ, ಮನಸ್ಸಿನಲ್ಲಿ ಇಟ್ಟುಕೊಂಡು ಧ್ಯಾನಿಸುವಂತವರಾಗಿ ಬಾಳಲಿಕ್ಕಾಗುವಂತೆ ನೀನು ಸಹಾಯ ಮಾಡು. ನಾವು ಎಲ್ಲೇ ಹೋದ್ರು, ಏನೇ ಮಾಡಿದರೂ ಕರ್ತನೇ, ನಿನ್ನನ್ನೇ ಮುಂದೆ ಇಟ್ಟು ನಾವು ಮಾಡುವಾಗ ನಮ್ಮ ಮಾರ್ಗವು ನಿನ್ನ ಮಾರ್ಗವಲ್ಲ ಕರ್ತನೆ. ನಿನ್ನ ಮಾರ್ಗದಲ್ಲಿ ನಮ್ಮನ್ನ ಕೈ ಹಿಡಿದು ನಡೆಸುವಂತ ದೇವರಾಗಿದ್ದೀಯಪ್ಪ. ಅದಕ್ಕಾಗಿ ನಿನಗೆ ಸ್ತೋತ್ರ. ನಮ್ಮನ್ನು ನೀನು ನಡೆಸು, ಕಾಯ್ದು ಕಾಪಾಡು ಕರ್ತನೆ. ಎಲ್ಲರನ್ನು ವಿಶೇಷವಾದ ರೀತಿಯಲ್ಲಿ ಆಶೀರ್ವದಿಸುತ್ತಾ ನಿನ್ನ ಪರಲೋಕ ರಾಜ್ಯಕ್ಕೆ ನಮ್ಮನ್ನ ನಾವು ಸಿದ್ಧಪಡಿಸಿಕೊಳ್ಳುವಂತ ಆತ್ಮವನ್ನು ನೀನು ನಮಗೆ ದಯಪಾಲಿಸಿಕೊಟ್ಟು ನಡೆಸು ಕರ್ತನೆ. ನಿನ್ನ ಕೃಪೆ, ಕನಿಕರ, ದಯ, ಪ್ರೀತಿಗೆ ಸ್ತೋತ್ರ ಮಾಡುತ್ತಾ ಈ ದಿನದ ವಾಕ್ಯಕ್ಕಾಗಿ ಸ್ತೋತ್ರ ಮಾಡುತ್ತಾ ನೀನು ನಮ್ಮಲ್ಲಿ ಬಂದು ಜೀವಿಸುತ್ತಾ ನಮ್ಮನ್ನ ನೀನು ಆಶೀರ್ವದಿಸು ಎಂಬುದಾಗಿ ನಮ್ಮ ರಕ್ಷಕನು ಒಡೆಯನೂ ಆಗಿರುವಂತ ಯೇಸು ಕ್ರಿಸ್ತನ ಮುಖಾಂತರದಲ್ಲಿ ಬೇಡಿದ್ದನ್ನು ಹೊಂದಿದ್ದೇವೆ ತಂದೆಯೇ. ಆಮೇನ್. ದೇವರು ಈ ವಾಕ್ಯವನ್ನು
ಆಶೀರ್ವದಿಸಲಿ.